ನಮಸ್ಕಾರ ವೀಕ್ಷಕರೇ. ಒಬ್ಬ ದಿವಾನನಿಂದ ಹಿಡಿದು ವಿವಾನನ ತನಕ ಎಲ್ಲರಿಗೂ ಕೂಡ ತಮ್ಮ ಶಾಲೆ ಅಂದರೆ ತುಂಬ ಇಷ್ಟ. ಶಾಲೆಗಳು ಯಾವಾಗಲೂ ಕೂಡ ನಮ್ಮ ನೆನಪಿನ ಬುತ್ತಿಗಳಲ್ಲಿ ಸೇರಿಕೊಳ್ತವೆ. ಶಾಲೆಗಳು ಅಂತಂದಾಗ ನಮ್ಮದೇ ಶಾಲೆ, ನಮ್ಮ ಮೇಷ್ಟ್ರು, ಆವತ್ತಿನ ದಿನಗಳು ಅಂತೇಳಿ ಪ್ರತಿಯೊಬ್ಬರು ನೆನಪು ಮಾಡಿಕೊಳ್ತಾರೆ. ಹಾಗಾಗಿ ನಮ್ಮ ಶಾಲೆ ನಮಗೆ ಹೆಚ್ಚು. ಪ್ರತಿಯೊಬ್ಬ ವಿದ್ಯಾರ್ಥಿಗೆ, ಪ್ರತಿಯೊಬ್ಬ ಮನುಷ್ಯನಿಗೆ ಅವನು ಕಲಿತ ಶಿಕ್ಷಣ ಸಂಸ್ಥೆ ಹೆಚ್ಚು. ನಮ್ಮಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ರೂಪಿಸಬೇಕು ಅಂತ ಯೋಚನೆ ಮಾಡಿಕೊಂಡಾಗ ನಮಗೆ ಬಂದದ್ದು ನಮ್ಮ ಸ್ಕೂಲೇ ಗ್ರೇಟ್ ಅಂತ ಒಂದು ಕಾರ್ಯಕ್ರಮ ಯಾಕೆ ರೂಪಿಸಬಾರ್ದು. ವಿದ್ಯಾರ್ಥಿಗಳಿಗೆ ಅವ್ರ ಶಿಕ್ಷಣ ಸಂಸ್ಥೆ ತುಂಬ ದೊಡ್ಡದು ಅಂತ ಅನಿಸುವಾಗ ಯಾಕೆ ಅನಿಸುತ್ತೆ ಅಂತ ಕೇಳಬಾರ್ದು. ಹಾಗೆ ಅಲ್ಲಿರುವಂಥ ಟೀಚರ್ಸ್ಗಳಿಗೆ ಈ ಶಿಕ್ಷಣ ಸಂಸ್ಥೆ ನಾನು ಕೆಲಸ ಮಾಡಿದ್ದೀನಿ, ಹಾಗಾಗಿ ಈ ಶಿಕ್ಷಣ ಸಂಸ್ಥೆ ನಿಜಕ್ಕೂ ಗ್ರೇಟ್ ಅಂತ ಅವ್ರಿಗೆ ಅನಿಸಿದರೆ ಯಾಕೆ ಕೇಳಬಾರ್ದು ಅನ್ನುವ ಕಾರಣಕ್ಕಾಗಿ ನಮ್ಮ ಸ್ಕೂಲೇ ಗ್ರೇಟ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ವೀಕ್ಷಕರೇ, ಇರುವ ಕೆಲವು ಶಿಕ್ಷಣ ಸಂಸ್ಥೆಗಳನ್ನು ಗುರುತಿಸಿ ಆ ಶಿಕ್ಷಣ ಸಂಸ್ಥೆಗಳು ನಿಜಕ್ಕೂ ಆದರ್ಶವಾದಂಥ ಕಾರ್ಯಕ್ರಮಗಳನ್ನು ರೂಪಿಸಿದರೆ, ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದರೆ ಆ ಶಿಕ್ಷಣ ಸಂಸ್ಥೆಗಳನ್ನು ಭೇಟಿ ಮಾಡೋದು, ಆ ಶಿಕ್ಷಣ ಸಂಸ್ಥೆಗಳಿರುವಂಥ ಆ ಮೌಲ್ಯಗಳನ್ನು ತೋರಿಸುವಂಥದ್ದು ಈ ಕಾರ್ಯಕ್ರಮದ ವಿಶೇಷತೆ. ವೀಕ್ಷಕರೇ, ನಾವು ಇವತ್ತು ಮಂಡ್ಯ ನಗರದ ಹೊಸಳ್ಳಿಯಲ್ಲಿರುವಂಥ ಗುರುಜ್ಞಾನ ಅನ್ನುವಂಥ ಒಂದು ಶಾಲೆಗೆ ಬಂದಿದ್ದೇವೆ. ಆ ಶಾಲೆ ಹೇಗೆ ವಿಭಿನ್ನವಾಗಿದೆ, ಅಲ್ಲಿರುವ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಏನು ಹೇಳ್ತಾರೆ, ಅಲ್ಲಿರುವ ಟೀಚರ್ಸು ತಮ್ಮ ವಿದ್ಯಾರ್ಥಿಗಳ ಬಗ್ಗೆ ಏನು ಹೇಳ್ತಾರೆ, ಅಲ್ಲಿರುವ ಆಡಳಿತ ಮಂಡಳಿ ತಾನು ಇಟ್ಕೊಂಡಿರುವಂಥ ಆದರ್ಶಗಳ ಬಗ್ಗೆ ಏನು ಹೇಳುತ್ತೆ, ಎಲ್ಲವನ್ನು ಕೇಳುವಂಥ ಕಾರ್ಯಕ್ರಮವೇ ನಮ್ಮ ಸ್ಕೂಲೇ ಗ್ರೇಟ್. ಬನ್ನಿ, ಇವತ್ತು ನಾನು ಹೊಸಹಳ್ಳಿಯಲ್ಲಿರುವಂತಹ ಗುರುಜ್ಞಾನ ಶಾಲೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆ ಶಾಲೆಯಲ್ಲಿರುವ ವಿಶೇಷತೆ, ಆ ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ನಾನು ಮಾತಾಡ್ಸ್ಕೊಂಡು ಬರೋಣ. ಬನ್ನಿ ನಾನು. I am Shivkumar MC, Chairman of Sri Guru Gnana Vidyalaya, Hosalli, Mandya. We have started this school in the year 2012. At present, this is 13th year running. Around 2,200 students are studying from pre-KG to 8th standard. We give importance to both curriculum and co-curriculum activities. We provide books based on NCERT syllabus and we teach students with using digital content and projector. Also, we provide classes for abacus, karate, yoga regularly. Encourage students to participate in inter-school competition related to sports, cultural, quiz, exhibition and art. We regularly conduct health checkups to maintain both physical and mental health of students. Monthly, we give Swarna Prasana drops on Pushya Nakshatra Day to improve health and intelligence of children. Thank you. ಶಾಲೆ ಆರಂಭ ಮಾಡೋದಕ್ಕೆ ನಿಮಗೆ ಪ್ರೇರಣೆ ಏನು ಸರ್? ಸರ್, ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಶ್ರೀ ಕುಮಾರ ಚಂದ್ರಶೇಖರ ನಾಥ ಸ್ವಾಮೀಜಿಯವರ ಶಿಷ್ಯ. ನಾನು ಬೆಂಗಳೂರಿನಲ್ಲಿ ಹೋಗ್ಬೇಕಾದ್ರೆ ನನಗೆ ಅವ್ರ ಪರಿಚಯ ಆಯಿತು. ಹಾಗಾಗಿ ನಾನು ಅಲ್ಲಿ ಅವ್ರ ಜೊತೆ ಇರಬೇಕಾದ್ರೆ ನನಗೆ ಸ್ವಾಮೀಜಿಯವರ ಜೊತೆ ನಾನು ಹೋಗಬೇಕಾದ್ರೆ ಅವರಲ್ಲಿ ಒಂದು ಶಾಲೆ ಇದ್ದಿದ್ದನ್ನು ನೋಡ್ತಾ ಇದ್ದೆ.
ಆವಾಗ ಸ್ವಾಮೀಜಿಯವರು ನನಗೆ ವಿಚಾರಗಳ ಹೇಳ್ತಾಯಿದ್ರು, ಹೀಗೆ ಅದನ್ನು ನೋಡ್ಕೊಂಡು ಬರೋದಕ್ಕೆಲ್ಲ ಹೇಳ್ತಾಯಿದ್ರು, ಅದನ್ನು ನೋಡಿಕೊಂಡು ಮೇಂಟೈನ್ ಮಾಡಲಿಕ್ಕೆಲ್ಲ ಹೇಳ್ತಾಯಿದ್ರು. ಆ ಕಾರಣದಿಂದ ಅಲ್ಲಿ ನೋಡ್ತಾ ನೋಡ್ತಾ ನನಗೆ ನಾನೇ ಒಂದು ಸ್ವಂತ ಶಾಲೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದೆ. ಆವಾಗ ಸ್ವಾಮೀಜಿಯವರು ಸಂಪೂರ್ಣವಾಗಿ ನನಗೆ ಸಹಕಾರ ನೀಡಿ ಇಲ್ಲಿ ಶಾಲೆ ನಡೆಸಲಿಕ್ಕೆ ಅವರೇ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಅವರೇ ಬಂದು ಖುದ್ದಾಗಿ ಓಪನ್ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಒಟ್ಟು ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಸರ್ ಶಾಲೆ? ಸುಮಾರು ಒಂದು 200 ಜನ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಎಲ್ಲಿಂದ ಎಲ್ಲಿ ತನಕ ಇದ್ದಾರೆ? ಪ್ರಿ KG-ಯಿಂದ 8th ಇದ್ದಾರೆ. ಹೈಸ್ಕೂಲ್ ಬಿಟ್ಟಿದ್ದೀರಿ ಈಗ? ಹೌದು ಸರ್, 8th ಸ್ಟ್ಯಾಂಡರ್ಡ್ವರೆಗೂ ಮಾಡ್ತಾ ಇದ್ದೀವಿ ಇವಾಗ. ಈಗ ಒಂದು ಬೇಸ್ ಅಂತ ಇಟ್ಕೋತಾರೆ, ಒಂದು ಮೌಲ್ಯ ಅಂತ ಇಟ್ಕೋತಾರೆ. ನಿಮ್ಮ ಈ ಶಿಕ್ಷಣ ಸಂಸ್ಥೆಯ ಮೌಲ್ಯ ಏನು ಸರ್? ಯಾವ ವ್ಯಾಲ್ಯೂಸ್ ಆಧಾರದ ಮೇಲೆ, ಯಾವ ವಿಷನ್ ಆಧಾರದ ಮೇಲೆ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದೀರಿ? ನಮ್ಮ ಶಾಲೆಯಲ್ಲಿ ಹಿಂದೂ ಸಂಸ್ಕೃತಿನ ಸಂಪೂರ್ಣವಾಗಿ ಹಿಂದೂ ಸಂಸ್ಕೃತಿ ಪ್ರಕಾರವಾಗಿ ನಾವು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತಲೇ ಹೊರಟಿದ್ದೀವಿ. ಸ್ಟಾರ್ಟಿಂಗಿಂದನೂ ಮತ್ತು ಆದಷ್ಟು ಮಕ್ಕಳಲ್ಲಿ ಶ್ರದ್ಧೆ, ಭಕ್ತಿ, ಹಿರಿಯರಿಗೆ ತುಂಬ ಗೌರವ ಕೊಡೋದನ್ನು ಕಲಿಸ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿದೆ. ಮತ್ತು ಅದ್ರ ಜೊತೆಗೆ ಸಂಸ್ಕೃತನೂ ಕಲಿಸ್ಬೇಕು ಅನ್ನೋದು ನಮ್ಮ ತುಂಬ ಇಂಪಾರ್ಟೆಂಟ್ಸು. ಸಂಸ್ಕೃತ ಅಭ್ಯಾಸನೂ ಮಾಡಿಸ್ಬೇಕು ಅನ್ನೋದು ನಮ್ಮ ಒಂದು ಗುರಿಯಾಗಿದೆ. ಆ ನಿಟ್ಟಿನಲ್ಲಿ ನಾವು ಹೋರಾಟ ಕೊಡ್ತಾ ಇದ್ದೀವಿ. ಅದರಲ್ಲೂ ಸಕ್ಸಸ್ಸೂ ಆಗ್ತಾ ಇದ್ದೀವಿ. ತುಂಬ ಚೆನ್ನಾಗೇ ಇಂಪ್ರೂವ್ ಆಗ್ತಾ ಇದೆ. ನಮ್ಮ ಶಾಲೆಯಲ್ಲಿ ಒಳ್ಳೆಯ ಹೆಸರು ಬರ್ತಾ ಇದೆ. ಎಲ್ಲ ಕಡೆಯೂ ನಮ್ಮ ಶಾಲೆ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಆಗಸ್ಟ್ 2024 ಹೊಸ ದಿಗಂತ ಶುಭ ದಿನ. ಕಲಿಯುಗಾಬ್ದ 5126 ಕ್ರೋಧಿ ಸಂವತ್ಸರ, ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ, ಕೃಷ್ಣ ಪಕ್ಷ, ತಿಥಿ ಏಕಾದಶಿ ನಕ್ಷತ್ರ. ಆದರೆ 40 ಲಕ್ಷ ಉದ್ಯೋಗ. ಕ್ರೀಡೆ, ಕೊಹ್ಲಿ ರ್ಯಾಂಕಿಂಗ್ ಏರಿಕೆ. ದಿನದ ಮಾತು, ಕೇಡೆಣಿಸಿದವರಿಗೆ ಒಂದು ದಿನ ಸುಖ ಮಾತ್ರ ಲಭಿಸುವುದು, ಆದರೆ ಅವರನ್ನು ತಾಳ್ಮೆಯಿಂದ ಕ್ಷಮಿಸುವವರಿಗೆ ಲೋಕ ಅಳಿಯುವವರೆಗೂ ಕೀರ್ತಿ ಲಭಿಸುತ್ತದೆ. ತಿರುಕುರಳ್. ಧನ್ಯವಾದಗಳು. ಜ್ಯೋತಿ ಪರಂ ಜ್ಯೋತಿ ಆ
या श्वेतपद्मासना या ब्रह्मशुतशङ्करा प्रभृतिभिः दैवैः सदा पातु सरस्वती भगवती निःशेषजाड्यापः शुक्लां ब्रह्मविचारसा रदरलाम् आद्यां जगद्व्यापिनीं वीणापुस्तकधारिणीं In which state in India is Elephant Falls located? Meghalaya. Yakshagana is the folk dance of which state? Karnataka. Who had written the book of Kaviraja Marga? Which vitamin help in the clotting of blood? छात्राः वयम् इदानीं प्रार्थनां कुर्मः शिवशक्त्याः प्रार्थनां कुर्मः प्रारम्भं करोतु वागर्ताविव सम्पृक्तौ वागर्ताग्निपतये जगतः पितरौ वन्दे पार्वती परमेश्वरौ अकारान्तः पुल्लिङ्गः रामशब्दः कः वदति अकारान्तः पुल्लिङ्गः रामशब्दरूपाणि कः वदति सिञ्चन वदति वा वदतु तप्पिद्रु परवाला अहं वदामि अकारान्तः पुल्लिङ्गः रामशब्दः रामः रामौ रामाः हे रामौ हे रामाः रामं रामौ रामान् रामेण रामाभ्यां रामैः रामाय रामाभ्यां रामेभ्यः रामात् रामाभ्यः रामेभ्यः रामस्य रामयोः रामाणां रामे रामायोः रामेषु गुड समीचीनं कः वदति बालकः कोऽपि वदति वा रामशब्दः रूपाणि वदतु ಹೇಳಿ ರೂಪಗಳು ಹೇಳಬೇಕು ಓದ್ಸತಿ ಹೇಳಿಕೊಟ್ಟಿದ್ದೆ ಅಲ್ಲ ಯಾರಾದ್ರೂ ಬರೀತೀರಾ ಬೋರ್ಡ್ ಅಲ್ಲಿ
रामः रामौ रामाः हे रामौ हे रामाः रामं रामौ रामान् रामेण रामाभ्यां रामैः रामाय रामाभ्यां रामेभ्यः रामात् रामाभ्यां रामेभ्यः रामस्य रामयोः रामाणां रामे रामयोः रामेषु. Myself Naipunya, I am studying in 7th standard. My school is Sri Guru Gnana Vidyalaya. Education is the most powerful weapon which you can use to change the world. Nelson Mandela. My school is where I get educated and trained in other necessary competitive skills like sports, music, dance, karate, yoga, and abacus class is also there. It has a dedicated teachers for all the subject and extracurricular activities like sports and music. It also has a well-occupied library ranging from course books to based on science and technology. The entering the premises of my school without being frisked by security personnel is almost impossible. It is also the safest place I have ever been, and there is ample security staff to keep an eye on students and visitors. There is always so much to learn, and I love spending time in my school's library. I will always thankful to my teachers and wonderful school. I am proud to be a student of this school. Thank you. Bindu, stand up. Today we are going to present action words. Miss, stand up. Singing. Singing. She is singing. She is singing. Baradaki, Banalaki, Baradaki, Harvaki. Drinking. Drinking. She is drinking. She is drinking. Ashwagandha, stand up. Drinking. Jumping. 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 She is jumping. Nakul, stand up. Reading. She is reading. Reading. Favorite food is and fish. Job is birds. Sit down. Vedant, stand up. Laughing. Laughing. She is laughing. Ha ha ha. Next. Dance. Dancing. Dancing. She is dancing. Parineet, stand up. Eating. He is eating. Sit down. Tanvir, stand up. What is this? Read. Writing. Writing. She is writing. Bhuvan, stand up. What is this? Crying. Crying. She is sit down. Bismita, stand up. What is this? Tejaswini. Sleeping. She is sleeping. ಒಂದು ದಿವಸ ಫಂಕ್ಷನ್ ನಡೆದಿತ್ತು. ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪಲ ಹಾಕಿತ್ತು. ಗಂಡಿನ ಸೊಪ್ಪು ತಾನೇ ನಿಂತು ತೋರಣ ಕಟ್ಟಿತ್ತು. ಕುಂಬಳಕಾಯಿ ಚಿಲುಕುತ್ತು, ಅದೇ ಚೆನ್ನಾಗಿತ್ತು. ಹಾರಿ ಬಂದ ಹೀರೆಕಾಯಿ ಕಾಲದ ಊರಿತ್ತು. ನುಗ್ಗಿ ಬಂದ ನುಗ್ಗೆಕಾಯಿ ಡೋಲು ಬಾರಿಸಿತ್ತು. ಸೌತೆಕಾಯಿ ತೈ ಮಾಡಿ ಸ್ವಾಗತ ಕೋರಿತ್ತು. ಟೊಮೆಟೊ ನಾನೇ ಸುಂದರಿ ಅಂತ ತಾಂಬೂಲ ಹಚ್ಚಿತ್ತು. ಕ್ಯಾಬೇಜ್ ಕ್ಯಾರೆಟ್ ಒಟ್ಟಿಗೆ ಸೇರಿ ಮೇಕಪ್ ಮಾಡಿತ್ತು. ಕೆಂಪನೆ ಇದ್ದ ಬೀಟ್ರೋಟ್ ಬಂದು ಲಿಪ್ಸ್ಟಿಕ್ ಹಚ್ಚಿತ್ತು. ಬೆಂಡೆಕಾಯಿ ಬಂಡೆಯಂತೆ ಸಾಹಸ ಮಾಡಿತ್ತು. ತಡವಾಗಿ ಬಂದ ತೊಂಡೆಕಾಯಿ ಹಾಡು ಹೇಳಿತ್ತು. ಮೂಲೆಯಲ್ಲಿದ್ದ ಮೂಲ
ಅಂಗಿ ಶೂಟಿಂಗ್ ಮಾಡಿತ್ತು. ಜೀನ್ಸ್ ಹಾಕಿದ ಬೀನ್ಸ್ ಬಂದು ಡ್ಯಾನ್ಸ್ ಹಾಡಿತ್ತು. ಚೋಟು ಮೆಣಸಿನಕಾಯಿ ಕೈಕಡಕ ಬಿಡಿತ್ತು. ಬಾಳೆಹಣ್ಣು ಎದ್ದು ಬಂದು ಡ್ಯಾನ್ಸ್ ಮಾಡಿತ್ತು. ಬದನೆಕಾಯಿ ಬಂದೋಗೆಲ್ಲ ವಂದನೆ ಹೇಳಿತ್ತು. School name Shri Guru Gnana Vidyalaya. Story name ಈ ಶಾಲೆ ಅಂದರೆ ಒಂದು ಗುರುಕುಲದಂತಿದೆ. ಸಂಸ್ಕೃತಿಗೆ ಹೇಗೆ ಗುರುಕುಲ ಇರುತ್ತೋ ಆ ರೀತಿಯೇ ಈ ಶಾಲೆ ಇರುವಂಥದ್ದು. School name is Shri Guru Gnana Vidyalaya. Story name 2 silly goats. 1 2 goats were